ನಮಸ್ಕಾರ ಸಿನಿಪಯಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಚಂದ್ರಿಕಾ ನಾಗರಾಜ್. ಇವತ್ತು ನಮ್ಮ ಜೊತೆ ಯುವ ನಿರ್ದೇಶಕ ನಟ ಆಗಿರುವಂತಹ ಪ್ರಕಾಶ್ ಕಾಬೇಟು ನಮ್ಮ ಜೊತೆಗಿದ್ದಾರೆ. ಇವರು ಎಲೆಮರೆಯ ಕಾಯಿ ಅಂತಿರುವ ನಿರ್ದೇಶಕ, ನಿರ್ಮಾಪಕ ಕೂಡ. ಇವರು ಹಲವಾರು ಚಿತ್ರಗಳನ್ನು ಮಾಡಿದ್ರು ಕೂಡ ಹೆಚ್ಚಿನ ಜನರಿಗೆ ಇವರ ಪರಿಚಯವೇ ಇಲ್ಲ, ಯಾಕಂದ್ರೆ ಇವರು ಪ್ರಚಾರ ಪ್ರಿಯರಲ್ಲ. ಆದರೆ ಇವರ ಸಿನಿಪಯಣ ಹೇಗಿತ್ತು, ಹೇಗೆ ಇವರು ಅನೇಕ ಸವಾಲುಗಳನ್ನು ಎದುರಿಸಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಮೊದಲಿಗೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನೀವು ಒಬ್ಬ ಕೋಸ್ಟಲ್ ವುಡ್ ಸ್ಟಾರ್, ಅಂದರೆ ಈಗ ಕರಾವಳಿಯ ಒಂದು ಪ್ರತಿಭೆ ಆಗಿರುವಂಥದ್ದು. ಮೊದಲ ಚಿತ್ರ ಕನ್ನಡ ಇಂಡಸ್ಟ್ರಿಗೆ ಹೋದ್ರಿ, ಫಸ್ಟ್ ಫಿಲ್ಮಿಗೋಸ್ಕರ ಭವ ಅನ್ನೋ ಚಿತ್ರ ಮಾಡಿದ್ರಿ. ಹೇಗಿತ್ತು ಅನುಭವ ಅನ್ನುವಂಥದ್ದು? ಭವ ಅನ್ನುವಂಥದ್ದು ನನಗೊಂದು ಪ್ರಾಯೋಗಿಕ ಚಿತ್ರ. ಅದು ಅಂದರೆ ಚಿತ್ರರಂಗ ಹೇಗಿರ್ತದೆ, ಸಿನಿಮಾ ಹೇಗೆ ಮಾಡಬೇಕು, ಆಮೇಲೆ ತಾಂತ್ರಿಕತೆ ಅಂತ ತಿಳ್ಕೊಳ್ಳುವಂಥದ್ದು, ಈ ಎಲ್ಲ ವಿಚಾರಗಳಿಗೆ ಒಂದು ಸಿನಿಮಾವನ್ನು ಪ್ರಯೋಗಾತ್ಮಕವಾಗಿ ಮಾಡಿರುವಂಥದ್ದು. ಆವಾಗ ಮೋಸ್ಟ್ಲಿ ನೆಗೆಟಿವ್ ಇತ್ತು, ಡಿಜಿಟಲ್ ಆಗಿರಲಿಲ್ಲ ಇನ್ನು. ಅಂದರೆ ಆಗಿತ್ತು, ಕೆಲವು ಕಾಂಪ್ಲಿಕೇಶನ್ಸ್ ಎಲ್ಲ ಇತ್ತು. ಅಂತಂದರೆ ಸೆನ್ಸಾರ್ ಆಗುವ ಹೊತ್ತಿಗೆ ಈ ಡಿಜಿಟಲ್ ಸಿನಿಮಾಗಳನ್ನು ಕೆಲವು ತಾಂತ್ರಿಕ ಸಮಸ್ಯೆಯಿಂದ ಸೆನ್ಸಾರ್ ಮಾಡ್ತಿರಲಿಲ್ಲ. ಅದು ಆದ್ರೂ ಮುಂದಿನ ದಿನಗಳಲ್ಲಿ ಎಲ್ಲ ಡಿಜಿಟಲೈಸ್ ಆಗುತ್ತೆ ಅನ್ನೋಂಥದ್ದು ಇದ್ದದ್ರಿಂದ ನಮಗೆ ಅದು ನಮಗೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ಅದು ಭವ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಪ್ರಯೋಗಾತ್ಮಕವಾಗಿ ಮಾಡಿದ್ದು. ಏನಿದು ಭವ, ಯಾಕೆ ನೀವು ಆ ಚಿತ್ರದಲ್ಲಿ ನಟಿಸಬೇಕು ಅಥವಾ ನಿಮ್ಮನ್ನು ಹೇಗೆ ಅವರು ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದು? ಭವ ಅನ್ನುವಂಥದ್ದು ನೋಡಿ, ಸಾಮಾನ್ಯ ಎಲ್ಲ ರೀತಿಯ ಸಿನಿಮಾಗಳು ಬರ್ತವೆ. ಮಾಸ್ ಸಿನಿಮಾಗಳು, ಕ್ಲಾಸಿಕ್ ಸಿನಿಮಾಗಳು, ಹಾಗೆ ಹಾರರ್ ಸಿನಿಮಾಗಳು ಕೂಡ. ನನಗೆ ಹಾರರ್ ಸಿನಿಮಾಗಳನ್ನು ಯಾಕೆ ಭವ ಅನ್ನುವಂಥದ್ದು ಹಾರರ್ ಸಿನಿಮಾ. ನನಗೆ ಹಾರರ್ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನ್ನಿಸ್ತಂದರೆ, ಸಿನಿಮಾ ಮಾಡೋದಕ್ಕಿಂತ ಮುಂಚೆ ವಿಜುವಲ್ ಎಫೆಕ್ಟ್ಸು ಇಂಥ ಕೆಲಸಗಳನ್ನು ಮಾಡ್ತಾಯಿದ್ದೇವೆ ನಾವು ಎಲ್ಲ ರೀತಿಯಲ್ಲೂ. ಆವಾಗಿನ, ಈಗ ತಾಂತ್ರಿಕತೆ ತುಂಬ ಅಡ್ವಾನ್ಸ್ಡ್ ಆಗಿದೆ, ಬಟ್ ಆವಾಗ ನಮ್ಮ ಕೈಯಲ್ಲಿದ್ದ ತಂತ್ರಜ್ಞಾನ ಇಟ್ಕೊಂಡು, ನಮ್ಮ ಐಡಿಯಾಸ್ಗಳನ್ನು ಇಟ್ಕೊಂಡು ಜನರನ್ನು ಪರದೆ ಮೇಲೆ ಹೇಗೆ ಹೆದರಿಸಬೇಕು ಅಥವಾ ಕ್ಯೂರಿಯಾಸಿಟಿಗಳನ್ನು ಹೇಗೆ ಬೆಳೆಸಬೇಕು ಪರದೆ ಮೇಲೆ, ಈ ಥರದ ಯೋಚನೆಗಳು ಬರ್ತಾಯಿತ್ತು. ಹಾಗೆ ಬಂದಾಗ ಭವ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಿದ್ವಿ. ಭವ ಮಾಡಿದಾಗ ನಾನು ರಾಮ್ ಗೋಪಾಲ್ ವರ್ಮ ಅವರ ಸಿನಿಮಾಗಳನ್ನು ಜಾಸ್ತಿ ನೋಡ್ತಾಯಿದ್ದೆ, ಹಾಗೆ ಹಾಲಿವುಡ್ ಸಿನಿಮಾಗಳನ್ನು ಜಾಸ್ತಿ ನೋಡ್ತಾಯಿದ್ದೆ, ಹಾರರ್. ನಮ್ಮದೇ ಶೈಲಿಯಲ್ಲಿ, ಅಂದರೆ ನಮ್ಮದಂದರೆ ದಕ್ಷಿಣ ಭಾರತ ಶೈಲಿಯಲ್ಲಿ ಯಾವುದಾದ್ರೂ ಒಂದು ಹಾರರ್ ಸಿನಿಮಾ ಮಾಡಬೇಕಂತ ಯೋಚನೆ ಬಂದಾಗ ಈ ಭವ ಸಬ್ಜೆಕ್ಟನ್ನು ಆಯ್ಕೆ ಮಾಡಿದೆ. ಒಬ್ಬ ಜರ್ನಲಿಸ್ಟ್, ನೀವು ಕಾರ್ಟೂನಿಸ್ಟ್ ಆಗಿ ಕೂಡ ಕೆಲಸ ಮಾಡಿರುವಂಥದ್ದು. ಹೇಗೆ ಚಿತ್ರರಂಗಕ್ಕೆ ಹೋಗಬೇಕು ಅನ್ನೋ ಆಕಾಂಕ್ಷೆ ಬೆಳೀತು, ಯಾಕಾಗಿ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋದ್ರಿ? ಇದು ಎರಡಕ್ಕೂ ಬ್ಯಾಕ್ಗ್ರೌಂಡ್ ಇರುವಂಥದ್ದು. ನಾನೊಬ್ಬ ಕಾರ್ಟೂನಿಸ್ಟ್ ಆಗಿ, ನಾನು ಕಾರ್ಟೂನಿಸ್ಟ್ ಆಗಿದ್ದೆ. ನಾನು ಬಾಲ್ಯದಲ್ಲೇ ನನಗೆ ಚಿತ್ರಗಳನ್ನು ಬರೆಯುವಂಥದ್ದು, ಅದಕ್ಕೆ ಏನಾದರೂ ಪಂಚ್ ಕೊಡುವಂಥದ್ದು, ಇದರಲ್ಲಿ ತುಂಬ ಆಸಕ್ತಿ ಇತ್ತು. ಅದನ್ನು ಅದಕ್ಕೊಂದು ವೇದಿಕೆ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಪತ್ರಿಕೆನ ಆಯ್ದುಕೊಂಡೆ. ಪತ್ರಿಕೆಯಲ್ಲಿದ್ದಾಗ ನಾನು ಮೈಸೂರು ಮಿತ್ರದಲ್ಲೂ ಇದ್ದೆ, ಸಾಪ್ತಾಹಿಕ ಸಂಪಾದಕಾಗಿ ಮೈಸೂರು ಮಿತ್ರದಲ್ಲಿದ್ದೆ. ಆವಾಗಲೂ ನನಗೆ ಬಹಳಷ್ಟು ವಿಚಾರಗಳಲ್ಲಿ ನನಗೆ ಕಾರ್ಟೂನ್ಸನ್ನು ಬರೆಯುವಂಥದ್ದು, ಆಮೇಲೆ ಜನರ ಮೆಚ್ಚುಗೆಯನ್ನು ಗಳಿಸುವಂಥದ್ದು ಇದು ನಡೀತಾ ಇತ್ತು. ಆದರೆ ಕ್ರಮೇಣ ನನಗೆ ಕಾರ್ಟೂನಿಸ್ಟ್ ಆಗಿರೋದ್ರಿಂದ ನಾನು ಆ್ಯನಿಮೇಟರ್ ಆದೆ. ಆ್ಯನಿಮೇಟರ್ ಆಗೋದು 2D ಆ್ಯನಿಮೇಷನ್ಗಳನ್ನೆಲ್ಲ ಮಾಡ್ತಾಯಿದ್ದೆ, ಅಂದರೆ 2D ಚಿತ್ರಗಳನ್ನು ಮಾಡ್ತಾಯಿದ್ದೆ. 3D ಚಿತ್ರಗಳನ್ನು ಕಲ್ತೇನೆ, 3D ಆ್ಯನಿಮೇಷನ್ಗಳನ್ನು ಮಾಡುವಂಥದ್ದು. ಸೊ ಅಲ್ಲಿಂದ ಪತ್ರಿಕೋದ್ಯಮದಿಂದ ಒಂದು ಸಿನಿಮಾಕ್ಕೆ, ಒಂದು ದೃಶ್ಯ ಮಾಧ್ಯಮಕ್ಕೆ ಬರಲಿಕ್ಕೆ ಇದು ಅನುಕೂಲ ಆಯಿತು. ಹಾಗೆ ಬಂದಾಗ ಈ ಸಿನಿಮಾಗಳು, ಆಗಲೇ ಹೇಳಿದಾಗೆ ಸಿನಿಮಾಗಳು ಡಿಜಿಟಲೈಸ್ ಆದಾಗ ನಮಗೊಂದು ಅವಕಾಶ ಅಂತ ಯೋಚನೆ ಬಂತು. ಯಾಕಂದರೆ ಮೊದಲು ನೆಗೆಟಿವ್ ಕಾಲದಲ್ಲಿ ಅದರ ಸೂತ್ರಗಳೆಲ್ಲ ಬೇರೆ ಇತ್ತು, ನಮಗಷ್ಟು ತಿಳ್ಕೊಳ್ಳಿಕ್ಕೂ ಅಷ್ಟು ಅವಕಾಶ ಇರಲಿಲ್ಲ. ಬಟ್ ನಾವು ಯಂಗ್ಸ್ಟರ್ಸ್, ನಾವು ಹುಟ್ಟುವಾಗಲೇ ಒಂಥರ ಡಿಜಿಟಲೈಸ್ ಆಗಿ, ಅಂದರೆ ನಾವಂದರೆ ನಮ್ಮ ಜನ್ರೇಷನ್ ಅಲ್ಲ, ಈಗ ನಾವು ಬೆಳೀತಿರುವಾಗ, ಅಂದರೆ ನಾವು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ಡಿಜಿಟಲೈಸ್ ಆಗಿರುವಂಥ ತುಂಬ ಅನುಕೂಲ ಆಯ್ತು ನಮಗೆ. ಸೊ ಈ ಕಾರ್ಟೂನಿಸ್ಟ್ ಆಗಿ ನಾನು VFX ಮಾಡಿಕೊಂಡು 3D 2D ಆ್ಯನಿಮೇಷನ್ಗಳನ್ನು ಮಾಡಿಕೊಂಡು ಆಮೇಲೆ ಕ್ರಮೇಣ ಚಿತ್ರರಂಗಕ್ಕೆ ಬರಲಿಕ್ಕೆ ಸಹಕಾರಿಯಾಯಿತು. ಅಂದರೆ ಕಾರ್ಟೂನಿಸ್ಟ್ ಆಗಿ ಮಾತ್ರ ಅಂದರೆ ನಿಮ್ಮ ಮನೆಯವರು ಯಾರಾದರೂ ಸಿನಿಮಾ ರಂಗದಲ್ಲಿ ಇದ್ದಿದೆಯಾ ಅನ್ನೋ? ಇಲ್ಲ, ಅಂಥದ್ದು ಯಾವುದು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಬಟ್ ಬಾಲ್ಯದಲ್ಲೇ ನನ್ನ ಕನಸಿದ್ದದ್ದು ಚಿತ್ರರಂಗಕ್ಕೆ ಬರುವಂಥದ್ದು. ಅಂದರೆ ಬಾಲ್ಯದಲ್ಲಿ ತುಂಬ ಸಿನಿಮಾಗಳನ್ನು ನೋಡ್ತಾ ಇದ್ದೆ, ಎಸ್ಪೆಷಲಿ ಕನ್ನಡ ಸಿನಿಮಾಗಳು, ಹಿಂದಿ ಸಿನಿಮಾಗಳು ಜಾಸ್ತಿ ನೋಡ್ತಾ ಇದ್ದೆವು. ಹಾಗೆ ಹೈಸ್ಕೂಲ್ಗೆ ಹೋದಾಗ ಆ ಸಮಯದಲ್ಲಿ ನಾವು ಹಾಲಿವುಡ್ ಸಿನಿಮಾಗಳನ್ನು ಜಾಸ್ತಿ ನೋಡ್ತಾ ಇದ್ದೆ. ಕಾಲೇಜ್ಗೆ ಬಂಕ್ ಹಾಕಿ ಏನಾದರೂ ಸ್ವಲ್ಪ ಆ ಥರ ಏನು ಮಾಡಿರಲಿಲ್ಲ. ಆದರೂ ಯಾಕಂದರೆ ನಾವು ಸಿಕ್ಕಾಕೊಳ್ತಿದ್ದೆವು, 1-2 ಸಲ ಟ್ರೈ ಮಾಡಿ ಸಿಕ್ಕಾಕೊಳ್ತಿದ್ದೆ. ಏನದು ಅನುಭವ ಹೇಳ್ಕೋಬೋದಾ? ವಿಶೇಷ ಅನುಭವ ಏನಿಲ್ಲ, ಯಾಕಂದರೆ ನನ್ನ ಮನೆಯಲ್ಲಿ
ಇಂಥದ್ದೆಲ್ಲ ಇಷ್ಟ ಇರಲಿಲ್ಲ. ತಂದೆ ತಾಯಿಗೆ ಅದು ಯಾವುದು ಇಷ್ಟ ಇರಲಿಲ್ಲ. ಸೊ ಹೊಡಿತಾ ಇದ್ರು. ಸೊ ಅಷ್ಟು ಧೈರ್ಯ ಇರ್ತಿರ್ಲಿಲ್ಲ ನಮಗೆ. ಬಟ್ ಆಸಕ್ತಿ ಇತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ ಅಂದರೆ, ಒಂದು ಹಂತದ ನಂತರ, ನಾನು ಶಿಕ್ಷಣದ ಒಂದು ಹಂತದ ನಂತರ ವಿಡಿಯೋ ಥಿಯೇಟ್ರ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಹೀಗೆ ಮನೆಯಲ್ಲೆಲ್ಲ ಅದಕ್ಕೆ ವಿರೋಧ ಇತ್ತು. ಯಾಕಂದರೆ ವಿಡಿಯೋ ಥಿಯೇಟ್ರಲ್ಲಿ ಹೋಗಿ ಏನು ಕೆಲಸ ಮಾಡ್ತೀಯ, ನೀನು ಬೇರೆ ಭವಿಷ್ಯ ನೋಡ್ಕೊ, ಫ್ಯೂಚರ್ ನೋಡ್ಕೊ ಅಂತ. ಬಟ್ ನನಗೆ ಸಿನಿಮಾದ ಬಗ್ಗೆ ತಿಳಿಬೇಕಾದ್ರೆ ಅದೊಂದೇ ದಾರಿ ಇದ್ದದ್ದು, ಎಲ್ಲೂ ಸಪೋರ್ಟ್ ಇರಲಿಲ್ಲ. ಸೊ ವಿಡಿಯೋ ಥಿಯೇಟ್ರಿಗೆ ಹೋಗಿ ಅಲ್ಲಿ ಯಾವ ಥರ ಸಿನಿಮಾ, ಅಫ್ಕೋರ್ಸ್ ಆವಾಗ ವಿಡಿಯೋ ಥಿಯೇಟ್ರ್ಗಳಲ್ಲಿ DVD ಪ್ಲೇ ಮಾಡ್ತಾಯಿದ್ರು. ದೊಡ್ಡ ಪರದೆ ಇತ್ತು, ಪ್ರೊಜೆಕ್ಟರ್ ಹಾಕ್ಕೊಂಡು ಅಷ್ಟೇ, ಬೇರೆ ಅಂತ ವಿಶೇಷ ಅಲ್ಲಿ ನನಗೆ ತಂತ್ರಜ್ಞಾನ ಏನು ಇರಲಿಲ್ಲ ಕಲಿಯುವಂಥದ್ದು. VCRಗಳಲ್ಲಿ ಪ್ಲೇ ಮಾಡ್ತಾಯಿದ್ರು ಸಿನಿಮಾಗಳನ್ನು. ಆದರೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಒಂದು ಸಿನಿಮಾ, ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಇದ್ದೆ, ಸಿನಿಮಾ ಹೇಗೆ ಮಾಡ್ತಾರೆ, ಮೇಕಿಂಗ್ ಏನು, ಕಲೀಲಿಕ್ಕೆ ಆದಷ್ಟು ಪ್ರಯತ್ನಪಟ್ಟು ನನ್ನ ಈ ಥರದ ದಾರಿಯನ್ನು ಆಯ್ಕೆ ಮಾಡ್ಕೊಂಡೆ. ನೆಕ್ಸ್ಟ್ ಕನ್ನಡ ಸಿನಿಮಾ ಆಯ್ತು, ಭವ ಮಾಡಿದ್ರಿ, ಎವರೇಜ್ ಅದು. ನೆಕ್ಸ್ಟ್ ಪುನಃ ಇದಕ್ಕೆ ಬಂದ್ರಿ, ಕೋಸ್ಟಲ್ ವುಡ್ಗೆ ಬಂದ್ರಿ, ಪಕ್ಕಿಲು ಮೂಜಿ ಅನ್ನೋ ಸಿನಿಮಾ ಕೂಡ ಮಾಡಿದ್ರಿ. ಹೇಗಿತ್ತು ಅನುಭವ ಅನ್ನುವಂಥ? ಭವ ಕನ್ನಡ ಸಿನಿಮಾ ಮಾಡಿದಾಗ ನಮ್ಗೆ ಅದರಲ್ಲೇನು ನಿರೀಕ್ಷೆ ಆಗಿ ನಮಗೇನು ಸಿಕ್ಕಿರಲಿಲ್ಲ. ಆರ್ಥಿಕವಾಗಿ ನಮಗೇನು ಅದರ ಲಾಭನೂ ಆಗಲಿಲ್ಲ, ನಷ್ಟನೇ ಆಯಿತು ಸ್ವಲ್ಪ. ಆ ಟೈಮಲ್ಲಿ ಡಾಕ್ಟರ್ ಶಿವಣ್ಣ ಅಂತ ನನ್ನ ಫ್ರೆಂಡು, ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ವೀಡಾ ಮೆಂಡೋನ್ಸ ಅಂತ ಅವರು ನನ್ನ ಫ್ರೆಂಡು, ಅವರು ನನಗೆ ಈ ನಿರ್ಮಾಣಕ್ಕೆ ಸಾಥ್ ಕೊಟ್ಟಿದ್ದರು. ಆದರೆ ಭವಾದ ನಂತರ ನಾವು ಮತ್ತೆ ಸಿನಿಮಾ ಮಾಡಬೇಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಸಾಗರ. ಅಲ್ಲಿ ಸಣ್ಣ ಬಜೆಟ್ ಇಟ್ಕೊಂಡೋಗಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಬಜೆಟ್ ಬೇಕು, ಕಳ್ಕೊಳ್ಳಿಕ್ಕೂ ತಯಾರಿರಬೇಕು, ಎರಡು ರೀತಿಯಲ್ಲಿ ಯೋಚನೆ ಮಾಡಿ ಹೋಗಬೇಕು. ಆಮೇಲೆ ಅಲ್ಲಿ ಸ್ಟಾರ್ಗಿರಿ ನಡೀತಾ ಇತ್ತು. ಇವಾಗ ಹೊಸೊಬ್ಬರಿಗೆ ತುಂಬ ಅವಕಾಶ ಇದೆ, ಬಟ್ ಆವಾಗ ಆ ಥರ ಇರಲಿಲ್ಲ, ವ್ಯಕ್ತಿ ಆರಾಧನೆ ಜಾಸ್ತಿ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಮತ್ತೊಂದು ಸಿನಿಮಾ ಮಾಡಬೇಕು ಅಂದರೆ ನನಗೆ ಕನ್ನಡನ ಆಯ್ಕೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ತುಳುಗೆ ಸೀಮಿತ ಮಾರ್ಕೆಟ್ ಇದ್ದಿದ್ದು, ಮತ್ತು ತುಳುನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಅವಕಾಶಗಳು ಜಾಸ್ತಿ ತೆರೀತಾ ಇತ್ತು ಆ ಸಮಯದಲ್ಲಿ. ಹಾಗೆ ಅರವಿಂದ್ ಬೋಳರ್ ನನ್ನ ಆಪ್ತ ಮಿತ್ರ ಹಿಂದಿನಿಂದಲೂ. ಸೊ ಹೀಗೆ ಒಂದು ಕನ್ನಡ ಸಿನಿಮಾ ಆದಮೇಲೆ ಯಾವುದೋ ವಿಷಯಕ್ಕೆ ನಾವು ಮಾತಾಡ್ತಿರ್ಬೇಕಾದ್ರೆ ಒಂದು ತುಳು ಸಿನಿಮಾ ಮಾಡೋಣ ಅಂತ ಮಾತುಕತೆ ಆಯಿತು. ಮಾತುಕತೆ ಆದಾಗ ಅರವಿಂದ್ ಬೋಳರ್ ನನ್ನ ಜೊತೆ ಸಾಥ್ ಕೊಟ್ಟರು. ಇಲ್ಲಾಂದರೆ ಆ ಸಮಯದಲ್ಲೂ ಅವ್ರು ತುಂಬ ಬ್ಯುಸಿ ಇದ್ದ ವ್ಯಕ್ತಿ. ಆ ಸಂದರ್ಭದಲ್ಲಿ ನನಗೋಸ್ಕರ ಆದಷ್ಟು ಫ್ರೀ ಡೇಟ್ಗಳನ್ನು ಕೊಟ್ಟು ನಾವು ಸುಲಭವಾಗಿ ನನ್ನ ಸ್ಕ್ರಿಪ್ಟಿಗೂ ನಮ್ಮ ಜೊತೆ ಸಹಕಾರ ಮಾಡಿದರು. ಸತೀಶ್ ಬಂದಾಳ ಅಂತ ಒಬ್ಬ ದೊಡ್ಡ ಕಲಾವಿದ, ಅವರು ನಮ್ಮ ಜೊತೆ ಸೇರಿಕೊಂಡ್ರು. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಅದು ಕೋಸ್ಟಲ್ ವುಡ್ಡಲ್ಲಿ ಅದು ಒಂದು ಗಮನಕ್ಕೆ ಬಂದಿದೆ, ಎಲ್ಲರ ಗಮನಕ್ಕೆ ಬಂದಿದೆ, ಶ್ಲಾಘನೆಗೂ ಒಳಪಟ್ಟಿದೆ. ಈಗ ನೀವು ಹೇಳಿದರೆ ಅರವಿಂದ್ ಬೋಳರ್ ಅವರು ನನ್ನ ಸ್ನೇಹಿತರು ಆಗಿದ್ರು ಅಂತ, ನೀವೇನಾದರೂ ರಂಗಭೂಮಿಯಲ್ಲಿ ಕ್ಷೇತ್ರದಲ್ಲಿ ನೀವೇನಾದ್ರು ದುಡಿಸ್ಕೊಂಡಿದ್ರೆ, ಅಂದರೆ ನಟನೆಯಲ್ಲಿ ಆಗಿರ್ಬೋದು, ಬೇರೆ ಆ ಥರದ್ದು ಏನಿಲ್ಲ. ಬಟ್ ನಂಗೆ ಸ್ವಲ್ಪ ಸಂಗೀತ ಪ್ರಿಯ ನಾನು. ಬಟ್ ರಂಗಭೂಮಿಯಲ್ಲಿ ನಾನು ಸ್ಟೇಜ್ ಮೇಲೇನು ಗುರುತಿಸ್ಕೊಳ್ಳೋದಿದ್ರು ಅಲ್ಲೇ ಅದರ ಹಿನ್ನೆಲೆಯಿರೋರೆಲ್ಲ ನಾನು ತುಂಬ ಆತ್ಮೀಯರೇ. ನೀನಾಸಂನಲ್ಲಿರ್ಬೋದು, ಆಮೇಲೆ ಮೈಸೂರು ರಂಗಾಯಣದಲ್ಲಿರ್ಬೋದು, ಆಮೇಲೆ ಯಾವುದೇ, ಯಾಕಂದರೆ ನಾನೊಬ್ಬ ಬರಹಗಾರ, ರೈಟರ್, ಸಣ್ಣ ಪುಟ್ಟ ಕಥೆಗಳನ್ನು ಬರೀತಾ ಇದ್ದೆ, ಈ ಹಾಸ್ಯಗಳನ್ನು ಬರೀತಾ ಇದ್ದೆ. ಸೊ ಆ ರೀತಿಯಾಗಿ ಅವ್ರ ಜೊತೆ ನಂಟು ಜಾಸ್ತಿ. ಅಂದರೆ ಬರವಣಿಗೆ ನಿಮ್ಮನ್ನು ಸಿನಿಮಾ ರಂಗಕ್ಕೆ ಕರ್ಕೊಂಡು ಹೋಯಿತು ಅನ್ನೋ? ಬರವಣಿಗೆನೂ ಕರ್ಕೊಂಡು ಹೋಯಿತು. ಪ್ಲಸ್ ನಾನು ಈಗಲೇ ಹೇಳಿದಾಗ ನಾನೊಬ್ಬ ಕಾರ್ಟೂನಿಸ್ಟ್ ಆಗಿ ಅದರೆಲ್ಲ ಅಡ್ವಾಂಟೇಜನ್ನು ಅಲ್ಲೇ ತಗೊಂಡೆ. ಯಾಕಂದರೆ ನನಗೆ ಸ್ಟಿಲ್ ಪಿಕ್ಚರ್, ಕಾರ್ಟೂನ್ ಅಂತೇಳಿ ಒಂದು ಸ್ಟಿಲ್ ಪಿಕ್ಚರ್ ಅಲ್ವಾ, ಅದನ್ನು ಮೋಷನ್ ಪಿಕ್ಚರ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ಅಂತ ಯೋಚನೆ ಬಂದಾಗ, ಸೊ ಅಲ್ಲಿಂದ ಅದು ಆ್ಯನಿಮೇಷನ್ ಆಗಿ ಅಲ್ಲಿಂದ ಚಿತ್ರರಂಗ. ಅಂದರೆ ಇವೆಲ್ಲವೂ ಕೂಡ ನಿಮ್ಮಲ್ಲಿರುವ ಪ್ರತಿಭೆ ಏನುಂಟು ಅದು ನಿಮ್ಮನ್ನು ಸಿನಿಮಾ ರಂಗಕ್ಕೆ ಕೊಂಡೊಯ್ತು. ಖಂಡಿತ ಖಂಡಿತ. ನೆಕ್ಸ್ಟ್ ಪುನಃ ನೀವು ಕನ್ನಡ ಇಂಡಸ್ಟ್ರಿಗೆ ಜಂಪ್ ಆದ್ರಿ, 400 ಚಿತ್ರ ಮಾಡಿದ್ರಿ, ಹೇಗಿತ್ತು ಅನುಭವ? ನೋಡಿ, ಇಲ್ಲಿ ಏನಾಗುತ್ತಂದರೆ ತುಳು ಸಿನಿಮಾ ಮಾಡಿದಾಗ ಅಲ್ಲೊಂದು ಲಿಮಿಟೆಡ್ ಮಾರ್ಕೆಟ್ ಅಂತ ಹೇಳಿದ, ಆ ಮಾರ್ಕೆಟಲ್ಲಿ ನನಗೆ ನಾನು ಸೋತಿಲ್ಲ. ಅಲ್ಲಿ ನನಗೆ ಸಣ್ಣ ಜಯ ಸಿಕ್ಕಿತ್ತು, ಆ ಲಿಮಿಟೇಷನ್ ನನಗೆ ಜಯ ಸಿಕ್ಕಿತ್ತು. ಆನಂತರ ಮತ್ತೆ ನನ್ನ ಮನಸ್ಸು ಕನ್ನಡ ಇಂಡಸ್ಟ್ರಿ ಕಡೆಗೆ ಎಳಿತಾ ಇತ್ತು, ಕನ್ನಡದಲ್ಲಿ ನೋಡಬೇಕು, ಯಾಕಂದರೆ ಹೊಸಬರಿಗೆ ಹೆಚ್ಚು ಅವಕಾಶ ಇದೆ ಅಲ್ಲಿ. ಆವಾಗ ಏನು ಮಾಡಿದೆ, ಈ 400 ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದು, ಅದು ಪ್ರಯೋಗಾತ್ಮಕವಾಗಿ ಮಾಡಿದೆ. ಯಾಕಂದರೆ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಹಾಸ್ಯ ಕಡಿಮೆ ಇತ್ತು ಅದರಲ್ಲಿ. ಪಕ್ಕಿಲು ಮುಜಲ್ ತುಂಬ ಹಾಸ್ಯ ಇತ್ತು, ಅದರಲ್ಲಿ ಹಾಸ್ಯ ಕಡಿಮೆ ಇತ್ತು, ಸಸ್ಪೆನ್ಸ್ ಮೂವಿ ಇತ್ತು. ಬಟ್ ಅಲ್ಲಿ ಮಾಡಿದಾಗ ಅಲ್ಲಿ ಮತ್ತೆ ನನಗೆ ಸಮಸ್ಯೆ ಬಂದದ್ದು ಅಂತ ಹೇಳಿದ್ರೆ ಅದೇ, ಮತ್ತೆ ಆ ಮಾರ್ಕೆಟಲ್ಲಿ ದೊಡ್ಡ ಪಬ್ಲಿಸಿಟಿ, ದೊಡ್ಡ ಬಜೆಟ್. ಎವರೇಜ್ ಬಜೆಟಲ್ಲಿ ಮಾಡಿದ್ದೇವೆ, ಬಟ್ ಆ ಬಜೆಟ್ ಕನ್ನಡ ಇಂಡಸ್ಟ್ರಿಗೆ ಸಾಕಾಗಲ್ಲ, ದೊಡ್ಡ ಬಜೆಟಲ್ಲಿ ಮಾಡಬೇಕಾಗತ್ತೆ. ಸೊ ಆದ್ರೂ ನಾವು ಮ್ಯಾಕ್ಸಿಮಮ್ ಥಿಯೇಟ್ರಲ್ಲಿ, ಬೆಂಗಳೂರು ಸೇರಿದ್ರೆ ಎಲ್ಲ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೇವೆ. ಒಂದು 50-50 ರಿಸಲ್ಟ್ಸ್. ಅಂದರೆ ಕೋಸ್ಟಲ್ ವುಡ್ ಅಂದರೆ ಸೀಮಿತ ವ್ಯಾಪ್ತಿ ಇರುವಂಥದ್ದು. ಅದೇ ಸ್ಯಾಂಡಲ್ವುಡ್ಗೆ ಹೋಗ್ತೀರಂದ್ರೆ ಕರ್ನಾಟಕ ಫುಲ್ ಬರುತ್ತೆ. ಹೇಗೆ ಇದನ್ನು ಹೇಗೆ ಅದೇ ಹೇಳಿದೆ, ಅದೇ ಯಾಕಂತ ಹೇಳಿದ್ರೆ ನೋಡಿ, ಸೌತ್ ಕೇಂದ್ರದಲ್ಲಿ ಒಂದು ತುಳು ಸಿನಿಮಾ ಮಾಡಿದರೆ ಒಂದಷ್ಟು ಪ್ರಚಾರಕ್ಕೆ ದುಡ್ಡು ಬೇಕು, ನಮ್ಮಲ್ಲಿರುವಂಥ ಬಜೆಟ್ ಎಷ್ಟೋ ಸಾಕಾಗತ್ತೆ.
ಎಷ್ಟು ಪ್ರಚಾರ ಮಾಡ್ಬೋದು. ಆಮೇಲೆ ಇಲ್ಲಿ ಜನ ಹೇಗೆ ಅಂದರೆ ಸಪೋರ್ಟ್ ಮಾಡ್ತಾರೆ ನಾವು ಏನೇ ಮಾಡಿದರು. ಅದರಲ್ಲಿ ಎಸ್ಪೆಷಲಿ ತುಳು ಸಿನಿಮಾ ಅಂತ ಹೇಳಿದ್ರೆ, ಒಂದು ಕನ್ನಡ ಸಿನಿಮಾ ಮಾಡಿದಾಗಲೂ ನೋಡಿದ್ದೀನಿ, ತುಳು ಸಿನಿಮಾ ಮಾಡಿದಾಗ, ಕನ್ನಡ ಸಿನಿಮಾ ಮಾಡಿದಾಗ ಇಲ್ಲಿಯ ಜನ ಸಪೋರ್ಟ್ ಮಾಡ್ತಾರೆ. ಅದೇ ತುಳು ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲರೂ ಬರ್ತಾರೆ, ಮನೆಯವ್ರು ಮಾತ್ರ ಅಲ್ಲ, ಅಜ್ಜ ಅಜ್ಜಿ ಕೂಡ ಬಂದುಬಿಡ್ತಾರೆ ತುಳು ಸಿನಿಮಾ ಅಂತ ಹೇಳಿದ್ರೆ. ಆ ಥರದೊಂದು ಸಪೋರ್ಟ್ ಇಲ್ಲಿತ್ತು. ಸೊ ವ್ಯತ್ಯಾಸ ನೋಡಲಿಕ್ಕೆ ಹೋದರೆ ಅಲ್ಲಿ ತುಂಬ ದುಡ್ಡು ಬೇಕಾಗ್ತದೆ, ದೊಡ್ಡ ಬಜೆಟ್ ಇಟ್ಕೊಳ್ಬೇಕು. ಆಮೇಲೆ ಯಾರೇ ಆಗಲಿ, ಹೊಸಬ್ರಾಗಲಿ, ನನ್ನ ಅನುಭವ ಪ್ರಕಾರ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಹೊಸಬ್ರು ಒಂದು ಸಿನಿಮಾ ಮಾಡಿದಾಗ ಆದಷ್ಟು ಕಡಿಮೆ ಖರ್ಚಿನಲ್ಲಿ, ಆದಷ್ಟು ರಿಸ್ಕ್ ಫ್ರೀ ಆಗಿ, ಒಳ್ಳೆ ಕಂಟೆಂಟ್, ಒಳ್ಳೆ ಸಬ್ಜೆಕ್ಟನ್ನು ಕೊಡೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ. ಯಾಕಂತ ಹೇಳಿದರೆ ತುಂಬ ಬಜೆಟ್ ಇಟ್ಕೊಂಡು ಸತ್ತ ಸಿನಿಮಾಗಳು ಕೂಡ ನೋಡಿದೆ ನಾನು, ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಸಾಯ್ತವೆ. ಅಂದ್ರೆ ಈಗ ಚಿತ್ರರಂಗವೇ ಇರುವುದು ಬಜೆಟ್ ಮೇಲೆ ಅನ್ನುವಂತಹ ಮಾತುಗಳು ಬರ್ತಿರುವಂತ. ಅಫ್ಕೋರ್ಸ್ ಇದೆ, ಆದರೆ ನಾನೇನು ಹೇಳೋದು ಅಂತ, ನಿಮ್ಗೆ ಅಗತ್ಯ ಇರೋದ್ರ ಮೇಲೆ ಖರ್ಚು ಮಾಡಲೇಬೇಕಾಗ್ತದೆ. ಚಿತ್ರರಂಗ ದುಡ್ಡಿಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೂ ದೊಡ್ಡ ಮೊತ್ತ ಬೇಕೇ ಆಗ್ತದೆ. ದುಂದು ವೆಚ್ಚ ಮಾಡಬೇಡಿ, ಯಾಕಂದರೆ ಅನಗತ್ಯ ಯಾವುದೋ ಒಂದು ಸಣ್ಣ ವಿಷಯಕ್ಕೆ. ಯಾಕಂದರೆ ನಾವು ಶೂಟಿಂಗ್ ಸ್ಪಾಟಲ್ಲಿ ನೋಡ್ತೇವೆ, ಇದು ನನ್ನ ಅನಿಸಿಕೆ ಅಷ್ಟೇ, ಒಂದು ಲೋಟ ನೀರು ಕುಡಿಬೇಕಂದ್ರೆ ತುಂಬ ಖರ್ಚು ಮಾಡ್ತಾರೆ. ಅಥವಾ ಪ್ರೊಡ್ಯೂಸರ್ ಯಾರೋ ಇರ್ತಾರೆ, ಪಾಪ ಅವನಿಗೆ ಗೊತ್ತಿರೋದಿಲ್ಲ, ಒಂದು ಸಣ್ಣ ಒಂದು ಬಾಟಲ್ ನೀರಿಗೆ ಕೂಡ, ಒಂದು 20 ರೂಪಾಯಿ ಬಾಟಲ್ ನೀರಿಗೆ ಕೂಡ 100-200 ರೂಪಾಯಿ ಖರ್ಚು ಮಾಡಿಸ್ತಾನೆ. ಸೊ ಇಂಥ ನಡೀತದೆ, ಪ್ರೊಡ್ಯೂಸರ್ ಸಾಯ್ತಾನೆ, ಅಂದರೆ ಅವನಿಗೆ ಇಂಡಸ್ಟ್ರಿಯಲ್ಲಿ ಇರಲಿಕ್ಕೆ ಕಷ್ಟ ಆಗ್ತದೆ. ನೀವೊಬ್ಬ ನಿರ್ಮಾಪಕನಾಗಿ ಅನುಭವಗಳನ್ನು ಖಂಡಿತ. ಯಾಕಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿರೋದ್ರಿಂದ ನನಗೆ ಆ ಲಿಮಿಟೇಷನ್ಸ್ ಗೊತ್ತಿದೆ. ಆ ಲಿಮಿಟೇಷನ್ಸಲ್ಲಿ ಯಾಕಂದರೆ ಆ ಪ್ರೊಡ್ಯೂಸರ್ನ ನೋವು ಗೊತ್ತಿದೆ, ಹಾಗಾಗಿ ನಾನು. ಮತ್ತೆ ಇನ್ನು ತುಳುವಲ್ಲಿ ಹಿಟ್ಟಾದ ಚಿತ್ರ ರಂಭಾರೂಟಿ, ಈ ಚಿತ್ರವನ್ನು ಮಾಡ್ಬೇಕಾದ್ರೆ ಎಂಥ ಅನುಭವಗಳಾಯಿತು? ರಂಭಾರೂಟಿ ಆ್ಯಕ್ಚುಲಿ ಪ್ರಜ್ವಲ್ ಕುಮಾರ್ ರತ್ತ ಅವರಂತ ನಿರ್ದೇಶಕ ಆಗಿರೋದು. ಅವರು ಶ್ರೀನಿವಾಸ್ ಪೂಜಿರೆ ಅಂತ, ಅವರು ಕೋ ಪ್ರೊಡ್ಯೂಸರ್, ಒನ್ ಆಫ್ ದ ಪ್ರೊಡ್ಯೂಸರ್ ರಂಭಾರೂಟಿಗೆ. ಸೊ ಅವರು ರಂಭಾರೂಟಿ ಅಂತ ಸಿನಿಮಾದ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ನನ್ನಲ್ಲಿ ಬಂದಿದ್ದರು. ಬಂದು ಈ ಥರ ಒಂದು ಯೋಜನೆ ಇದೆ, ಮಾಡೋಣ ಅಂತ. ಸೊ ನಾನು ಜೊತೆ ಕೊಟ್ಟೆ, ಸಾಥ್ ಕೊಟ್ಟೆ, ಅದು ಚೆನ್ನಾಗೇ ನಡೆಯಿತು. ಇನ್ನು ನೀವು ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಾ ಇದ್ದವ್ರು, ಮೋಸ್ಟ್ಲಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ತಿದ್ದದ್ದು ಕೂಡ ಈ ಸಿನಿಮಾ ರಂಗಕ್ಕೆ ಸ್ಫೂರ್ತಿ ಆಯ್ತಾ? ಹಾಂ, ಅಂದರೆ ಶಾರ್ಟ್ ಫಿಲ್ಮ್ಸನ್ನು ಅವಾಗ ಮಾಡ್ತೀನಿ. ನನಗೆ ಸಿನಿಮಾದ ಕ್ರೇಜ್ ಇತ್ತು, ಸಿನಿಮಾ ಮಾಡಬೇಕು ಅಂತೇಳಿತ್ತು. ಸೊ ಸಿನಿಮಾ ಮಾಡಬೇಕಾದ್ರೆ ಅಲ್ಲಿ ಕಲಿಯುವಂಥದ್ದು ತುಂಬ ಇತ್ತು. ಆವಾಗ ನಾನು ಹೇಳಿದಾಗೆ ಡಿಜಿಟಲೈಸ್ಡ್ ಆಗಿರಲಿಲ್ಲ ಸಿನಿಮಾ, ಆದರೆ ನಮ್ಮ ಕೈಯಲ್ಲಿ ಕ್ಯಾಮ್ರಾ ಎಲ್ಲ ಇತ್ತು, ನನ್ನ ಕೈಯಲ್ಲಿ ಕಾನ್ಸೆಪ್ಟ್ಸ್ ಇತ್ತು, ನನಗೆ ಮಾಡಬೇಕು ಏನಾದರೂ ಆ ಥರದ ತುಡಿತಾ ಇತ್ತು, ಕಲಿಬೇಕು ಅಂತ ಇತ್ತು. ಸೊ ಅದಕ್ಕೆ ನಾನು ಬೆನ್ನಿಗೆ ಒಂದು 6-7 ಶಾರ್ಟ್ ಫಿಲಮ್ಸ್ ಮಾಡಿದೆ. ನಾನು ಮಾಡಿ ಇದಕ್ಕೆ ಅವಾರ್ಡಿಗೆ ಅದು ಅಂತ ಪ್ರಯತ್ನ ಪಟ್ಟು, ಒಂದೆರಡಕ್ಕೆ ಅವಾರ್ಡ್ ಕೂಡ ಬಂತು. ನನ್ನ ಜೊತೆಗೆ ಒಂದು ಟೀಮ್ ಕಟ್ಕೊಂಡಿದ್ದೆ, ಕಾರ್ಕಳ ಸುತ್ತಮುತ್ತ ಹುಡುಗರು, ಆಮೇಲೆ ಉಡುಪಿಯಿಂದ ಕೆಲವರೆಲ್ಲ. ಶಾರ್ಟ್ ಫಿಲಮ್ಸ್ ಮಾಡುವಾಗ ನನಗೆ ಭಾಳಷ್ಟು ಕಲೀಲಿಕ್ಕೆ ಅನುಕೂಲ ಆಯಿತು. ಅದು ಸಿನಿಮಾಕ್ಕೆ ಇಳಿದಾಗ ತುಂಬ ಪ್ಲಸ್ ಆಯಿತು. ಮತ್ತೆ ಒಂದು ವಿಷಯ ಅಂದರೆ, ನೀವು ಇಲ್ಲೇ ಎತ್ಕೊಂಡು, ಕಾರ್ಕಳದ ಮೂಲದವರು ನೀವು, ಕಾರ್ಕಳದಲ್ಲಿ ಎತ್ಕೊಂಡು ಗಾಂಧಿನಗರಕ್ಕೂ ನೀವು ಕೈ ಆಡಿಸಿದ್ದಾರೆ, ಇದು ಹೇಗೆ ಸಾಧ್ಯ ಅನ್ನುವಂಥದ್ದೊಂದು ದೊಡ್ಡ ಕುತೂಹಲ ನಮಗೆಲ್ಲ. ಖಂಡಿತ. ಇದರಲ್ಲಿ ನೋಡಿ, ಗಾಂಧಿನಗರದಲ್ಲಿ ಏನಿದೆ, ಫಸ್ಟ್ ಯೋಚನೆ ಮಾಡಿ, ಗಾಂಧಿನಗರದಲ್ಲಿ ಏನಿದೆ ಅಂದರೆ, ನಮಗೆ ಯಾಕೆ ಗಾಂಧಿನಗರ ಬೇಕು? ಗಾಂಧಿನಗರ ಯಾಕೆ ಬೇಕಂದರೆ ತಾಂತ್ರಿಕತೆಗೋಸ್ಕರ ಗಾಂಧಿನಗರ ಬೇಕು, ತಂತ್ರಜ್ಞಾನಕ್ಕೋಸ್ಕರ ಗಾಂಧಿನಗರ ಬೇಕು. ಸೊ ಅಲ್ಲೇನು ವಿಶೇಷವಾದ್ದಿಲ್ಲ. ಅಲ್ಲಿ ಎಷ್ಟೋ ಜನ ಕೋಸ್ಟಲ್ಲಿಂದ, ನಮ್ಮ ಸೌತ್ ಕೇಂದ್ರದಿಂದ ಬಾಲಿವುಡ್ಡು, ಹಾಲಿವುಡ್ಡು, ಆಮೇಲೆ ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ಇದರಲ್ಲೂ ಇದ್ದಾರೆ. ಸೊ ನಮ್ಮವರೇ ಅವರು ಇರೋದು, ಅಲ್ಲೂ ಹೋಗಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ, ಅಲ್ಲಿ ಹೆಸರು ಗಳಿಸ್ತಾರೆ. ಸೊ ಆ ತಂತ್ರಜ್ಞಾನ ನಮ್ಗೆ ಇಲ್ಲಿ ತರೋದು ದೊಡ್ಡ ವಿಷಯ ಇರಲಿಲ್ಲ. ಸೊ ಆ ಎಲ್ಲ ಸಿನಿಮಾದ ಎಲ್ಲ ಕೆಲಸ, ಕ್ಯಾಮ್ರಾ ಇರ್ಬೋದು, ಎಡಿಟಿಂಗ್ ಇರ್ಬೋದು, DI ಇರ್ಬೋದು, DTS ಇರ್ಬೋದು, ಆಮೇಲೆ ಔಟ್ಪುಟ್ಸ್ ಇರ್ಬೋದು, VFX ಇರ್ಬೋದು, ಇದೆಲ್ಲ ನಮ್ಗೆ ಮಾಡ್ಲಿಕ್ಕೆ ಗೊತ್ತಿದೆ ಅಂತೇಳಿ ಆದರೆ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ಸ್ ಹಾಕಿತ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಫಸ್ಟ್ ನಾನು ಕಾರ್ಕಳದಲ್ಲೇ ಒಂದು ಸಿನಿಮಾ ಸ್ಟುಡಿಯೋನ ಓಪನ್ ಮಾಡಿದೆ. ಆದರೆ ಈವನ್ ಇನ್ಕ್ಲೂಡಿಂಗ್ ಪ್ರೊಜೆಕ್ಷನ್ ಕೂಡ ಇದೆ. ನಾವು ಮಾಡಿದ ಸಿನಿಮಾವನ್ನು ಒಂದು ಸಣ್ಣ ಥಿಯೇಟ್ರ್ ಥರ ಮಾಡಿದ್ದೀನಿ, ನೋಡ್ಬೋದು. ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇನ್ನೂ ಗಾಂಧಿನಗರ ಬೇಕಾಗಿಲ್ಲ, ಇನ್ನೂ ನನಗೆ ಬೇಕಾಗಿರೋಂಥದ್ದು ಸೆನ್ಸರ್ ಬೋರ್ಡ್, ಸೆನ್ಸರ್ ರಿಲೇಟೆಡು, ಅದು ಬೆಂಗಳೂರು ಹೋಗಲೇಬೇಕು ಅಫ್ಕೋರ್ಸ್. ಆಮೇಲೆ ಟ್ಯಾಕ್ಸ್ ಫ್ರೀಗೋಸ್ಕರ ನಾನು ಅಲ್ಲಿ ಹೋಗಬೇಕು, ಅದೆರಡು ಕೆಲಸಕ್ಕೋಸ್ಕರ ಅಲ್ಲಿ ಹೋಗಲೇಬೇಕಾಗುತ್ತೆ. ಓಕೆ, ನಿಮ್ದು ಈಗ ಒಂದು ಓನಾಗಿ ನೀವು ಒಂದು ಸ್ಟುಡಿಯೋ ಆರಂಭಿಸಿರುವಂಥದ್ದು, ಈ ಸ್ಟುಡಿಯೋ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಗಿದೆ ಅಲ್ಲೆಲ್ಲ? ಹಾಂ, ಸ್ಟುಡಿಯೋ ಅಂದರೆ ಬಿಗಿನಿಂಗಲ್ಲಿ ಸಿನಿಮಾಕ್ಕೋಸ್ಕರನೇ ಅಂತ ಸ್ಟುಡಿಯೋ ಮಾಡಿರಲಿಲ್ಲ. ಅಲ್ಲಿ VFXಗಳನ್ನು ಮಾಡ್ತಾಯಿದ್ದೆ. ತುಂಬ ಮಂದಿ ಕ್ಲೈಂಟ್ಸ್ ಇದ್ದರು ನನಗೆ, ಅವರ ಕಾನ್ಸೆಪ್ಟನ್ನು ತಂದು ಕೊಟ್ಟಾಗ ನಾವು ಅದನ್ನು ಡಿಸೈನ್ ಮಾಡಿ ಕೊಡುವಂಥದ್ದು. ಸೊ ಅದು ವಿಜುವಲ್ ಆಗಿರೋದ್ರಿಂದ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಸಿನಿಮಾ ಥರನೇ ಅದನ್ನು ಎಡಿಟ್ ಮಾಡ್ತಾಯಿದ್ದೆವು, ಸಿನಿಮಾ ಥರನೇ ವರ್ಕ್ ಮಾಡ್ತಾಯಿದ್ದೆವು. ಸೊ ಅಲ್ಲಿ ಏನಾಗ್ತಿತ್ತು, ಆ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಹೋದಾಗ ನಮ್ಮ ಒಂದೊಂದು ಸಿನಿಮಾಗಳು ಬರ್ತಾಯಿದ್ದಾಗ ನಾವು ಕ್ರಮೇಣ ನಾವು ಅದನ್ನು ನಮಗೋಸ್ಕರ, ನಮ್ಮ ಸಿನಿಮಾಕ್ಕೋಸ್ಕರನೇ ಅದನ್ನು ಯೂಸ್ ಮಾಡ್ಕೊಂಡು
ಈಗ ಅದು ಪೂರ್ಣ ಪ್ರಮಾಣದ ಸ್ಟುಡಿಯೋ ಆಗಿದೆ. ನಾನು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಈಗ ಪಕ್ಕಿಲು ಮೂಜಿ ಚಿತ್ರದ ಒಂದು ಸೀಕ್ವೆಲ್ ಅನ್ನು ನೋಡಿಕೊಂಡು ಹಾಗೆ ಬ್ರೇಕ್ ತಗೊಂಡು ಬೇಗ ಬನ್ನಿ. ಪಕ್ಕಿಲು ಮೂಜಿ ರೆಕ್ಕೆಲಾಜಿ, ಪಕ್ಕಿಲು ಮೂಜಿ ರೆಕ್ಕೆಲಾಜಿ, పక్కిలు మూజీ రెక్కలాజీ, కాలగ తక్క కోల పంతునందాజీ, కాలగ తక్క కోల పంతునందాజీ. అయ్యో 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 ఎవ్రీబడీ అయ్యో అయ్యో అయ్యయ్యో అయ్యో అయ్యో అయ్యయ్యో. ఊరుడు తిరుగరే హెలికాప్టర్, నైటెడ్ లైటెడ్ క్వార్టర్, ఊరుడు తిరుగరే హెలికాప్టర్, నైటెడ్ లైటెడ్ క్వార్టర్, ఈ కక్కెలు ఆండ మింగల్ బాయ్డ్ ఫుల్ టైం బండల్, bundle bundle, ayyo ayyo full time bundle, everybody bundle 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 lifetime bundle. పక్కిలు మూజీ రెక్కలాజీ, ఓహో పక్కిలు మూజీ రెక్కలాజీ, పక్కిలు మూజీ రెక్కలాజీ, కాలగ దక్క కోల పన్పులందాజీ, కాలగ దక్క కోల పన్పులందాజీ. అయ్యో అయ్యో అయ్యయ్యో అయ్యయ్యో. Yeah, 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 like that. ఆటోడు నల్పొడు పార్బల, ఓ పొట్టుకు కండకు కోవడు వరబల, కమ్లడు ఆటోడు నల్పొడు పార్బల, కోర్ద గట్టడు నోటದ అట్టిడు లాటిద బెట్టుడు నరమని అట్టడు, చే 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 రచ్చే పచ్చే లాటిద బెట్టుడు పచ్చే పచ్చే, కాసದ ఆటడు వక్కిలు మింగల్, ఆసెడు దూరుదు వక్కిలు గంగల్, అయ్యయ్యో మింగల్ మింగల్ టోటల్ టోటల్ కంగల్ కంగల్, వక్కిలు సేరుదు ఎందును వంజి, పక్కిలు సేరుడ ఆపును వంజి, చే 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 రచ్చే పచ్చే. అయ్యో 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 అయ్యయ్యో, ఎవ్రీబడీ అయ్యో అయ్యో అయ్యయ్యో అయ్యో అయ్యో అయ్యయ్యో. పక్కిలు మూజీ రెక్కలాజీ, ఓహో పక్కిలు మూజీ రెక్కలాజీ, పక్కిలు మూజీ రెక్కలాజీ,